ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 19/9/2025. ईश्वरीय मुरलिय महावाक्यಗಳು. मीठे बच्चे, इस बेहद के नाटक में तुम आत्माओं को अपना अपना पार्ट मिला हुआ है. अभी तुम्हें यह शरीर रूपी कपड़े उतार घर जाना है, फिर नए राज्य में आना है. ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದಲ್ಲಿ ತಾವು ಆತ್ಮರಿಗೆ ತಮ್ಮ ತಮ್ಮದೇ ಆದಂತಹ ಪಾತ್ರವೂ ಸಿಕ್ಕಿದೆ. ಈಗ ಈ ಶರೀರ ರೂಪಿ ಬಟ್ಟೆಯನ್ನ ಬಿಟ್ಟು ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಅಂತಾರೆ ಬಾಬಾ. ಅಂದರೆ ಇದು ವಿಶ್ವ ನಾಟಕ, ಇದು ವಿಶಾಲ ವಿಶ್ವ ನಾಟಕದಲ್ಲಿ ಫಿಲಮ್ನಲ್ಲಿ ಟಿವಿಯಲ್ಲಿ ಶೋ ನಡೀತಾ ಇದೆ. ಈ ಶೋದಲ್ಲಿ ಆತ್ಮ ತಮ್ಮ ಪರಮಧಾಮ್ ಪರಮ ಅವಸ್ಥೆಯಿಂದ ಸೃಷ್ಟಿ ನಾಟಕದಲ್ಲಿ ಬರ್ತಾರೆ. ಆತ್ಮ ಪರಮಧಾಮದಲ್ಲಿ ಯಾವುದೇ ತನ್ನೊಳಗಿರುವಂತಹ ಅರ್ಥಾತ್ ಆತ್ಮನ ಮೈಂಡ್ ಒಳಗಿರುವಂತಹ ಯಾವ ಕಥೆ ಇದೆ, ಆ ಕಥೆಯ ಅನುಭವ ಖುದ್ ಪರಮಧಾಮದಲ್ಲಿ ಅನುಭವ ಮಾಡಲಿಕ್ಕಾಗದೇ ಇರುವ ಕಾರಣದಿಂದ ಅದನ್ನ ಅನುಭವ ಮಾಡಲು ಈ ಸೃಷ್ಟಿ ನಾಟಕದಲ್ಲಿ ಬರ್ತದೆ. ತನ್ನ ಶರೀರ ರೂಪಿ ವಸ್ತ್ರವನ್ನು ಧರಿಸಿ ಪಾತ್ರ ಮಾಡಲಿಕ್ಕೆ ಶುರು ಮಾಡ್ತದೆ. ಬಾಬಾ ಹೇಳ್ತಾರೆ, ಪಾತ್ರ ಮಾಡ್ತಾ ಮಾಡ್ತಾ ಈ ವಿಶ್ವ ನಾಟಕದಲ್ಲಿ ಬಹಳ ಸಮಯ ಆಗಿದೆ. ಪಾತ್ರ ಮಾಡೋದು ತಪ್ಪಲ್ಲ, ಶರೀರ ಧರಿಸೋದು ತಪ್ಪಲ್ಲ. ಶರೀರವೇ ನಾನಂತ ತಿಳ್ಕೊಂಡು ಶರೀರದ ದುಃಖವನ್ನು, ಶರೀರದ ಕಮ್ಜೋರಿಯನ್ನು ನನ್ನ ಕಮ್ಜೋರಿ ಅಂತ ಅನುಭವ ಮಾಡ್ತಾ ಮಕ್ಕಳು ಯಾರು ತಮ್ಮ ಸತ್ಯ ಮರೆತು ದುಃಖದ ಅನುಭವ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ನಮ್ಮೆಲ್ಲರನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಬಾಬಾ ನಾಲೆಜ್ ಕೊಡ್ತಾರೆ, ಮಕ್ಕಳೇ, ಈ ದೇಹ ಒಂದು ವಸ್ತ್ರ ಆಗಿದೆ, ಶರೀರ ಬಟ್ಟೆ ಥರ ಇದೆ. ಇದಂತೂ ಕಳೆದು ಹೋಗುವಂಥದ್ದು, ಸಮಾಪ್ತ ಆಗಿ ಹೋಗುವಂಥದ್ದು. ಈ ನಾಟಕದ ವಸ್ತು ಇದೆ, ಇದನ್ನು ಬಿಟ್ಟು ಈಗ ಮನೆಗೆ ಹೋಗಬೇಕು ಅಂತಾರೆ ಬಾಬಾ. ಅಂದರೆ ಈ ಶರೀರವನ್ನು ಶರೀರ ಅಂತ ನಾನೇ ಅಂತ ತಿಳ್ಕೊಂಡವ್ರು ಯಾರು? ಮನಸ್ಸು. ಮನಸ್ಸಿಗೆ ಮನೆಯ ಅವಶ್ಯಕತೆ ಇದೆ. ಮನೆ ಅರ್ಥಾತ್ ಆತ್ಮಿಕ ಉನ್ನತ ಅವಸ್ಥಾ, ತನ್ನ ಸಂಪೂರ್ಣ ಶಾಂತ ಸ್ಥಿತಿಯೇ ಮನಸ್ಸಿಗೆ ಅವಶ್ಯಕ ಇದೆ. ಅದಕ್ಕಾಗಿ ಮನಸ್ಸನ್ನು ಬಾಬಾ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅರ್ಥಾತ್ ಈ ಮನಸ್ಸಿಗೆ ಪುರುಷಾರ್ಥ ಮಾಡಿಸಿ ಆತ್ಮಿಕ ಉನ್ನತ ಅವಸ್ಥೆಯ ಅನುಭೂತಿ ಮಾಡಿಸೋದಕ್ಕಾಗಿ ಬಾಬಾ ಬಂದಿದ್ದಾರೆ. ಬಾಬಾ ಹೇಳ್ತಾರೆ, ಈಗ ಮನೆಗೆ ಹೋಗಬೇಕಾಗಿದೆ ಎಲ್ಲರೂ. ಯಾಕೆಂದರೆ ಇದೊಂದು ವಿಶ್ವ ನಾಟಕ ಇದೆ, ನಾಟಕದ ಸಮಯ पूर्ण आಗಿದೆ. प्रश्न, बाप कोई भी कार्य प्रेरणा से नहीं करते, उनका अवतरण होता है, यह किस बात से सिद्ध होता है? ಬಾಬಾ ಯಾವುದೇ ಕಾರ್ಯವನ್ನು ಪ್ರೇರಣೆಯಿಂದ ಮಾಡೋದಿಲ್ಲ, ಬಾಬಾ ಅವತರಿತ ಆಗ್ತಾರೆ. ಈ ಮಾತು ಯಾವುದರಿಂದ ಸಿದ್ಧ ಮಾಡ್ತೀರಿ? ಹೇಗೆ ಸಿದ್ಧ ಆಗ್ತದೆ ಅಂತಾರೆ ಬಾಬಾ. ಪ್ರೇರಣಾ ಅರ್ಥಾತ್ ಒಂದು ವಿಚಾರ. ಕೇವಲ ಪರಮಾತ್ಮ ಮೇಲ್ಗಡೆ ಕುತ್ಕೊಂಡು ವಿಚಾರಗಳ ಮೂಲಕ, ತನ್ನ ಥಾಟ್ ಪವರ್ನ ಮೂಲಕ, ಪ್ರೇರಣೆಯಿಂದ ಈ ವಿಶ್ವ ನಾಟಕದಲ್ಲಿರುವಂತಹ ಮಕ್ಕಳಿಗೆ ಸತ್ಯ ಜ್ಞಾನ ಕೊಡಲಿಕ್ಕಾಗೋದಿಲ್ಲ ಅಂತ. ಸಾಕಾರದಲ್ಲಿರುವಂತಹ ಮಕ್ಕಳಿಗೆ ಸಾಕಾರ ರೂಪವನ್ನು ಧರಿಸಿ ಅವತರಿಸೇ ಭಗವಂತ ತನ್ನ ಸತ್ಯ ಜ್ಞಾನದಿಂದ ಆತ್ಮಗಳ ಜಾಗೃತಿ ಮಾಡಬೇಕಾಗ್ತದೆ. ಸತ್ಯಯುಗದ ಹೊಸ ಪ್ರಪಂಚದ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಈ ಹಳೆ ಪ್ರಪಂಚದ ವಿನಾಶವೂ ಕೂಡ ಮಾಡಿಸ್ತಾರೆ. ಇದು ಸಾಕ್ಷಾತ್ ಪರಮಾತ್ಮ ಈ ನಾಟಕದಲ್ಲಿ ತಮ್ಮ ಅಭಿನಯದ ಮೂಲಕ ಮಾಡಲಿಕ್ಕೆ ಬರ್ತಾರೆ. ಕೇವಲ ಮೇಲ್ ಕೂತ್ಕೊಂಡು ಪ್ರೇರಣೆಯಿಂದ ಮಾಡೋದಿಲ್ಲ ಅನ್ನುವಂಥದ್ದು ಯಾವ ಮಾತಿನಿಂದ ಸಿದ್ಧ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ. ಉತ್ತರ, ಬಾಬಾ ಕೋ ಕೆಹತೆ ಹಿ ಹೇ ಕರನ್ ಕರಾವನಹಾರ್. ಪರಮಾತ್ಮ ತಂದೆಗೆ ಹೇಳಲಾಗ್ತದೆ, ಮಾಡುವಂಥವರು ಅವರೇ, ಮಾಡಿಸುವಂಥವರು ಸಹ ಪರಮಾತ್ಮನೇ ಆಗಿದ್ದಾರೆ. ಮಾಡುವಂಥ ಪರಮಾತ್ಮ ಮಾಡಿಸೋದೆದರ ಮೂಲಕ? ಡ್ರಾಮಾದ ಮೂಲಕ. ಪ್ರತಿಯೊಬ್ಬ ಆತ್ಮನಿಗೆ ಯಾವ ಪಾರ್ಟ್ ಸಿಕ್ಕಿದೆ, ಶರೀರ ಸಿಕ್ಕಿದೆ, ಇದು ಡ್ರಾಮಾ ಮೂಲಕ ಸಿಕ್ಕಿದೆ. ಡ್ರಾಮಾದ ಮೂಲಕ, ಈ ಒಂದು ಪಾರ್ಟ್ನ ಮೂಲಕ ಬಾಬಾ ಕರ್ಮವನ್ನು ಮಾಡಿಸ್ತಾರೆ, ಕಾರ್ಯಗಳನ್ನು ಮಾಡಿಸ್ತಾರೆ. प्रेरणा का तो अर्थ है विचार. प्रेरणा से कोई नई दुनिया की स्थापना नहीं होती. प्रेरणा ಅಂದರೆ ವಿಚಾರ.
ಕೇವಲ ವಿಚಾರದಿಂದ ಪ್ರೇರಣೆಯಿಂದ ಹೊಸ ಜಗತ್ತಿನ ಸ್ಥಾಪನೆ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. बाबा बच्चों से स्थापना कराते हैं, कर्मेंद्रियों बिगर तो कुछ भी करा नहीं सकते. ಬಾಬಾ ತನ್ನ ಆತ್ಮಾರೂಪಿ ಮಕ್ಕಳ ಅವರ ಮೂಲಕ, ಅವರ ಕ್ಯಾರೆಕ್ಟರ್ನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆಯ ಕಾರ್ಯವನ್ನು ಮಾಡಿಸ್ತಾರೆ. ಪ್ರೇರಣೆಯಿಂದ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. इसलिए उन्हें शरीर का आधार लेना पड़ता है. ಈ ಕಾರಣದಿಂದ ಪರಮಾತ್ಮನಿಗೂ ಕೂಡ ಈ ವಿಶ್ವ ನಾಟಕದಲ್ಲಿ ಶರೀರದ ಆಧಾರ ತಗೋಬೇಕಾಗ್ತದೆ. ಪರಮಾತ್ಮನು ಕೂಡ ತನ್ನ ಪಾತ್ರ ಅಭಿನಯ ಮಾಡೋದಕ್ಕಾಗಿ ಒಬ್ಬ ವೃದ್ಧ ಮಾನವನ ಬ್ರಹ್ಮಾರ ತನುವಿನ ಪ್ರವೇಶ ಮಾಡ್ತಾರೆ. ತನುವಿನಲ್ಲಿ ಪ್ರವೇಶ ಮಾಡಿ ಅವರ ಮೂಲಕ ಈ ಸತ್ಯ ಜ್ಞಾನ ನಮಗೆ ಕೊಟ್ಟು ನಾವೆಲ್ಲ ಆತ್ಮರನ್ನು ಜಾಗೃತ ಮಾಡ್ತಾರೆ. ಮನೆಗೆ ಹೋಗಲಿಕ್ಕೆ, ಮನೆಯ ಆ ಪರಮ ಅವಸ್ಥೆ ಅನುಭವ ಮಾಡಲಿಕ್ಕೆ ನಮ್ಮೆಲ್ಲರನ್ನ ತಯಾರು ಮಾಡ್ತಾರೆ. ಹೀಗಾಗಿ ಪರಮಾತ್ಮನ ಅವತರಣೆ ಆಗ್ತದೆ. ಈ ಸೃಷ್ಟಿ ನಾಟಕದಲ್ಲಿ ಬಾಬಾ ಅವತರಿಸಿದ್ದಾರೆ. ಅವರ ಅವತರಣೆಯ ಒಂದು ಪ್ರತ್ಯಕ್ಷ ರೂಪವೇ ಈ ಸತ್ಯ ಜ್ಞಾನ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು, 21 जन्म श्रेष्ठ पद का अधिकारी बनने के लिए सब असुरी मतों को छोड़ एक ईश्वरीय मत पर चलना है. 21 ಜನ್ಮಕ್ಕಾಗಿ ಶ್ರೇಷ್ಠ ಪದವಿಗೆ ಅಧಿಕಾರಿಗಳಾಗಬೇಕು ಅಂದರೆ ಎಲ್ಲ ಅಸುರಿ ಮತಗಳನ್ನು ಬಿಟ್ಟು ಒಬ್ಬ ಈಶ್ವರೀಯ ಮತದಂತೆ ನಡೀರಿ. ಈಶ್ವರೀಯ ಮತದಂತೆ ನಡೆಯೋದು ಅಂದರೆ ಈಶ್ವರ ತಂದೆ ಯಾವ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ, ನಾನು ಯಾರಿದ್ದೀನಿ ಅನ್ನುವಂತಹ ಸಂಪೂರ್ಣ ಸತ್ಯ ಏನಿದೆ ಅದರ ಅನುಭವ ಮಾಡ್ತಾ, ಈ ಈಶ್ವರೀಯ ಮತದಂತೆ ನಡೆಯೋದು ಅಂದರೆ ಆತ್ಮನ ಸಂಪೂರ್ಣ ಸತ್ಯದ ಅನುಭವ ಮಾಡ್ತಾ ಪರಮಾತ್ಮನ ಸ್ಮೃತಿಯಲ್ಲಿರೋದು. ಅಸುರಿ ಮತವನ್ನು ಬಿಡುವುದು ಅಂತಂದರೆ ದೇಹಭಾನದ ಎಲ್ಲ ನೆನಪುಗಳನ್ನು, ಈ ದೇಹಭಾನದೊಳಗಿದ್ದುಕೊಂಡು ಮಾಡಿರುವಂತಹ ಎಲ್ಲ ಕರ್ಮದ ಅನುಭವಗಳನ್ನು ಮರೆಯೋದು, ಅವುಗಳನ್ನು ಬುದ್ಧಿಯಿಂದ ಡಿಲೀಟ್ ಮಾಡೋದು, ಅವುಗಳಿಂದ ಡಿಟ್ಯಾಚ್ ಆಗಿ ತನ್ನ ಆತ್ಮದ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗುವುದೇ ಬಾಬಾ ಹೇಳ್ತಾರೆ ಅಸುರಿ ಮತವನ್ನು ಬಿಟ್ಬಿಡ್ರಿ, ಈಶ್ವರೀಯ ಮತದಂತೆ ನಡೀರಿ ಅಂತ. ತೋ ಸಂಪೂರ್ಣ ವಾಯ್ಸ್ಲೆಸ್ ಬನ್ನ ಹೇ, ಸಂಪೂರ್ಣ ನಿರ್ವಿಕಾರಿಗಳಾಗಬೇಕಾಗಿದೆ. ಸಂಪೂರ್ಣ ನಿರ್ವಿಕಾರಿ ಆಗೋದು ಅಂದರೆ ನಾನು ಆತ್ಮ ಬಾಪ್ ಸಮಾನ್ ಸಂಪೂರ್ಣ ಇದೀನಿ, ನಾ ಸಂಪೂರ್ಣ ಇದೀನಿ ಅನ್ನುವಂತಹ ಸತ್ಯವನ್ನು ಮನಸ್ಸಿಗೆ ಅರಿವು ಮಾಡಿಸೋದೇ ಸಂಪೂರ್ಣ ನಿರ್ವಿಕಾರಿ ಆಗೋದು. ಈ ಮನಸ್ಸು ಒಪ್ಕೋಬೇಕು, ನಾನು ದೇಹ ಅಲ್ಲ, ನಾನು ಕ್ಯಾರೆಕ್ಟರ್ ಅಲ್ಲ, ನಾನು ಸ್ತ್ರೀ ಪುರುಷ ಮಾನವ ಅಲ್ಲ, ನಾನೊಂದು ನಿರಾಕಾರ ಸಂಪೂರ್ಣ ಆಗಿರುವ ಪರಿಪೂರ್ಣ ಮತ್ತು ಪಾವನಕಾರಿ ಆತ್ಮ ಇದೇನನ್ನುವಂಥ ಸತ್ಯ ಯಾವಾಗ ಮನಸ್ಸು ಒಪ್ಪಿಕೊಂಡು ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಪರಮಾತ್ಮನ ಸುಂದರ ದೃಶ್ಯದ ಅಥವಾ ಆ ಪರಮಾತ್ಮನ ದಿವ್ಯ ಸ್ವರೂಪದ ಅನುಭವ ಮಾಡ್ತದೋ ಇದಕ್ಕೆ ಬಾಬಾ ಹೇಳ್ತಾರೆ ಸಂಪೂರ್ಣ ನಿರ್ವಿಕಾರಿ ಆಗೋದು, ಬಾಪ್ ಸಮಾನ ಸ್ಥಿತಿ ಅನುಭವ ಮಾಡೋದು. सेकेंड पॉइंट, इस पुराने शरीर में बैठ बाबा की शिक्षाओं को धारण कर देवता बनना है. ಈ ಹಳೆಯ ಶರೀರದಲ್ಲಿ ಕುಳಿತು ಬಾಬಾ ಕೊಡುವಂತಹ ಶಿಕ್ಷಣವನ್ನು ಧಾರಣೆ ಮಾಡಿಕೊಂಡು ದೇವತಾ ಆಗಬೇಕಾಗಿದೆ. ಅಂದರೆ ಪಾರ್ಟ್ ಮಾಡೋದು ಹಳೆಯ ಶರೀರದಲ್ಲೇ ಇದ್ದುಕೊಂಡು, ಇದೇ ಶರೀರದಲ್ಲಿ ಇದ್ದುಕೊಂಡು ಪಾರ್ಟನ್ನು ಮಾಡ್ತಾ ಕಲಿಯುಗದ ಪಾರ್ಟ್ ಕಂಪ್ಲೀಟ್ ಆಗುವವರೆಗೂ ಕೂಡ ನೀವು ಪುರುಷಾರ್ಥ ಮಾಡ್ರಿ ಅಂತಾರೆ ಬಾಬಾ. ಮನಸ್ಸು ಪುರುಷಾರ್ಥ ಮಾಡ್ತದ, ಮನಸ್ಸು ಪುರುಷಾರ್ಥ ಮಾಡಲಿಕ್ಕೆ ಶರೀರ ಅವಶ್ಯ ಬೇಕು ಅಂತ. ಇದು ಹಳೆಯ ಶರೀರ ಇದ್ದು ಕೂಡ ಭಲೆ ಬಾಬಾ ಹೇಳ್ತಾರೆ ಬಾಬಾನ ಶಿಕ್ಷಣ ಏನಿದೆಯಲ್ಲ, ಪರಮಾತ್ಮನ ಯಾವ ಉಚ್ಚ ಶಿಕ್ಷಣ ಇದೆ, ಬಹಳ ಶ್ರೇಷ್ಠವಾದ ಶಿಕ್ಷಣ ಇದೆ, ಇದನ್ನು ತಮ್ಮ ಜೀವನದಲ್ಲಿ ಧಾರಣ ಮಾಡಿಕೊಡ್ರಿ. ಅರ್ಥಾತ್ ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ನ ಮೂಲಕ ತಮ್ಮ ಆತ್ಮದ ಸತ್ಯದ ಅನುಭವ ಮಾಡ್ರಿ ಅಂತಾರೆ ಬಾಬಾ. ಸೊ ದೇವತಾ ಆಗ್ರಿ. ದೇವತಾ ಆಗೋದು ಅಂದರೆ ದೇವತೆಗಳು ಸಂಪೂರ್ಣ ಆತ್ಮಾಭಿಮಾನಿ ಸ್ಥಿತಿಯಲ್ಲಿರ್ತಾರೆ. ದೇವತಾ ಅರ್ಥಾತ್ ಎಲ್ಲರೊಳಗೂ ಆತ್ಮ ಸ್ವರೂಪವನ್ನು ನೋಡ್ತಾರೆ. ದೇವತಾ ಅರ್ಥಾತ್ ತಮ್ಮ ಮೂಲ
ಸಾಕ್ಷಿ ಭಾವದ ಸೀಟ್ ಮೇಲೆ ಕುತ್ಕೊಂಡು ಸೃಷ್ಟಿ ನಾಟಕದ ಸತೋಪ್ರಧಾನ ಪಾತ್ರವನ್ನು ಅಭಿನಯ ಮಾಡ್ತಾರೆ. ದೇವತಾ ಅರ್ಥಾತ್ ಸದಾ ಆಂತರಿಕ ಮಧುರತೆ, ತಮ್ಮ ಒಂದು ಕ್ಯಾರೆಕ್ಟರ್ ಒಳಗೂ ಕೂಡ ಸಂಪೂರ್ಣ ಮಧುರ ಸಂಪನ್ನಾಗಿರ್ತಾರೆ. ಅಂಥ ದೇವತಾ ಈ ಸಮಯದಲ್ಲಿ ಆಗಬೇಕು. ಬಾಬಾರವರ ಶಿಕ್ಷಣವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಆಗ್ತೀರಿ. ಆದರೆ ಈ ಹಳೆಯ ಶರೀರದಲ್ಲಿ ಇದ್ದುಕೊಂಡು ಪಾಠ ಮಾಡ್ತಾ ಈ ಒಂದು ಪುರುಷಾರ್ಥವನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ये है बहुत ವ್ಯಾಲ್ಯೂಬಲ್ ಜೀವನ್, ಇಸ್ಮೇ ವರ್ತ್ ಪೌಂಡ್ ಬನ್ನ ಹೇ. ಇದು ಬಹಳ ಅಮೂಲ್ಯವಾದಂತಹ ಜೀವನ. ಇದರಲ್ಲಿ ತಾವು ತಮಗೆ ಬಹಳಷ್ಟು ಶ್ರೇಷ್ಠರನ್ನಾಗಿ ಮಾಡ್ಕೊಳ್ಬೇಕಾಗಿದೆ. ಜೀವನ ಬಹಳ ಅಮೂಲ್ಯ ಇದೆ ಅಂತಾರೆ ಬಾಬಾ. ಯಾಕಂದರೆ ಈ ಜೀವನದಲ್ಲಿ ಇಂಥ ಒಂದು ಭಾಗ್ಯ ಪ್ರಾಪ್ತಿಯಾಗಿದೆ, ಇಂಥ ಒಂದು ಪ್ರಾಪ್ತಿ ನಮಗೆ ಪ್ರಾಪ್ತ ಆಗ್ತಾ ಇದೆಯಲ್ಲ, ಯಾವ ಕಲ್ಪದಲ್ಲೂ ಸತ್ಯ ಯುಗದಲ್ಲೂ ಕೂಡ ಪ್ರಾಪ್ತಿ ಆಗದಂತಹ ಅನುಭೂತಿ ಆಗದಂತಹ ಒಂದು ಭಾಗ್ಯ ನಮಗೆ ಈ ಸಂಗಮ ಯುಗದಲ್ಲಿ ಪ್ರಾಪ್ತ ಆಗ್ತದ. ಅದು ಪರಮಾತ್ಮನ ಡೈರೆಕ್ಟ್ ಪಾಲನೆ, ಪರಮಾತ್ಮನ ಪ್ರೇಮ, ಶಿಕ್ಷಣ ಮತ್ತು ಅವರ ಗೈಡೆನ್ಸ್ ಕೇವಲ ಈ ಸಂಗಮ ಯುಗದಲ್ಲಿ ಪ್ರಾಪ್ತ ಆಗ್ತದ. ಅವರ ಸಂಘ, ಪರಮಾತ್ಮನ ಒಂದು ಸ್ನೇಹ, ಆ ಹೃದಯದ ಪಾಲನೆ ಕೇವಲ ಸಿಗೋದು ಇದೇ ಸಮಯದಲ್ಲಿ ಅಂದಮೇಲೆ ಈ ಜೀವನ ಬಹಳ ಅಮೂಲ್ಯ ಆಗಿದೆ ಅಂತಾರೆ ಬಾಬಾ. ಭಲೆ ಕ್ಯಾರೆಕ್ಟರ್ ಒಳಗೆ ರೋಗ ಇರಲಿ, ಚಿಂತೆ ಇರಲಿ, ಯಾವುದೇ ರೀತಿ ಕಮ್ಜೋರಿ ಇರಲಿ, ಆದರೆ ಜೀವನ ಬಹಳ ಅಮೂಲ್ಯ ಇದೆ. ಯಾಕಂದರೆ ಇದೇ ಜೀವನದಲ್ಲಿ ಪರಮಾತ್ಮನ ಪ್ರಾಪ್ತಿಯಾಗಿದೆ. ಅದಕ್ಕಾಗಿ ತಮ್ಮನ್ನ ಬಹಳಷ್ಟು ಶ್ರೇಷ್ಠರನ್ನಾಗಿ ಮಾಡಿಕೊಡ್ರಿ. ಅರ್ಥಾತ್ ಶ್ರೇಷ್ಠ ಸ್ಮೃತಿಯಲ್ಲಿ ಇದ್ದುಕೊಂಡು ಶ್ರೇಷ್ಠತೆಯ ಅನುಭವ ಮಾಡ್ತಾ ಕ್ಯಾರೆಕ್ಟರಿಂದ ಡಿಟ್ಯಾಚ್ ಆಗೋದೇ ತಮ್ಮನ್ನು ತಾವು ಶ್ರೇಷ್ಠರನ್ನಾಗಿ ಅನುಭವ ಮಾಡೋದಾಗಿದೆ. ಇಂದಿನ ಮುರಳಿಯ ವರದಾನ್, ಸರ್ವ ಆತ್ಮಾओं को यथार्थ अविनाशी सहारा देने वाले आधार उद्धार मूर्त भव. ಸರ್ವ ಆತ್ಮರಿಗೆ ಯಥಾರ್ಥ ಅವಿನಾಶಿಯಾಗಿರುವಂಥ ಆಶ್ರಯ ಕೊಡುವಂತಹ ಆಧಾರ ಮೂರ್ತ, ಉದ್ಧಾರ ಮೂರ್ತ ಆತ್ಮರು ಆಗ್ರಿ. ಈ ಜಗತ್ತಿನಲ್ಲಿ ಎಲ್ಲ ಆತ್ಮರು ತಮ್ಮ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ತಮ್ಮ ಸತ್ಯ ಮರೆತು ದೇಹ ಭಾನದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಹೀಗಾಗಿ ದುಃಖಿ ಇದ್ದಾರ. ಪಾರ್ಟ್ ಒಳಗಿನ ದುಃಖ ತಮ್ಮ ದುಃಖ ಅಂತ ಅನುಭವ ಮಾಡ್ತಿದ್ದಾರ, ಪಾರ್ಟ್ ಒಳಗಿನ ಕಮ್ಜೋರಿ ತಮ್ಮನ್ನ ಸ್ವಯಂನ ಕಮ್ಜೋರಿ ಅಂತ ಅನುಭವ ಮಾಡ್ತಿದ್ದಾರೆ. ಹೀಗಾಗಿ ಸಫರಿಂಗ್ನ ಒಂದು ಯಾತ್ರೆಯಲ್ಲಿ ಇದ್ದಾರೆ. ಅವರಿಗೆ ತಾವು ಮಕ್ಕಳು ಉದ್ಧಾರ ಮಾಡಬೇಕಾಗಿದೆ. ಅವರಿಗೆ ತಾವೇ ಆಧಾರ ಇದ್ದೀರಿ, ತಮ್ಮಿಂದಲೇ ಅವರ ಉದ್ಧಾರ ಆಗ್ತದಂತಾರೆ ಬಾಬಾ. ಅಂಥ ಉದ್ಧಾರ ಆಧಾರ ಮೂರ್ತ ಆತ್ಮ ಆಗ್ರಿ. ಹೇಗೆ? ಸರ್ವ ಆತ್ಮಗಳಿಗೆ ಯಥಾರ್ಥ ವಿನಾಶಿ ಸಹಯೋಗ ಕೊಡೋದ್ರ ಮೂಲಕ, ಆಶ್ರಯ ಆಗೋದ್ರ ಮೂಲಕ. तो वर्तमान समय विश्व के चारों ओर कोई न कोई हलचल है. ಇವತ್ತು ಜಗತ್ತಿನಲ್ಲಿ ಈ ವಿಶ್ವ ನಾಟಕದಲ್ಲಿ ಎಲ್ಲ ಹಲ್ಚಲ್ ಎಲ್ಲಿದೆ? ನಾಟಕದ ಒಳಗೆ, ಸಿನಿಮಾದಲ್ಲಿದೆ. ಜಗತ್ತಿನ ಎಲ್ಲ ಕಡೆಯಲ್ಲೂ ಕೂಡ ಹಲ್ಚಲ್ಲಿದೆ, ಹಾಹಾಕಾರ ಇದೆ, ಚೀರಾಟ ಇದೆ, ಕೂಗಿದೆ, ದುಃಖದ ಆಲಾಪ ಇದೆ. ಎಲ್ಲಿ ನೋಡಿದ್ರಲ್ಲಿ ಇದು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. ಕಹಾ ಮನ್ಗೆ ಅನೇಕ ಟೆನ್ಷನ್ ಕಿ ಹಲ್ಚಲ್ ಹೈ. ಕೆಲವೊಂದು ಕಡೆಗೆ ಮನಸ್ಸಿನ ಒಂದು ಟೆನ್ಷನ್, ಮಾನಸಿಕ ಒತ್ತಡದಿಂದ ಮನುಷ್ಯಾತ್ಮರು ಟೆನ್ಷನ್ನಲ್ಲಿ, ಒತ್ತಡದಲ್ಲಿ ಸಿಲುಕಿದ್ದಾರೆ. ಇನ್ನು ಕೆಲವು ಕಡೆಗೆ ಕಹಾ ಪ್ರಕೃತಿಗೆ ತಮೋ ಪ್ರಧಾನ ವಾಯುಮಂಡಲಕ್ಕೆ ಕಾರಣ ಹಲ್ಚಲ್ ಹೈ. ಕೆಲವೊಂದು ಕಡೆಗೆ ಪ್ರವಾಹ ಆಗ್ತಾ ಇದೆ, ಕೆಲವೊಂದು ಕಡೆಗೆ ಭೂಕಂಪ ಆಗ್ತಾ ಇದೆ. ಇದೆಲ್ಲ ಪ್ರಕೃತಿಯ ಒಂದು ಹಲ್ಚಲ್, ಆಹಾಕಾರ ನಡೀತಾ ಇದೆ ಈ ವಿಶ್ವ ನಾಟಕದ ಒಳಗಡೆ. ಅಲ್ಪಕಾಲಕ್ಕೆ ಸಾಧನ್ ಸರ್ವಕೋ ಚಿಂತಾ ಕಿ ಚಿತಾ ಪರ್ ಲಿಯೇ ಜಾ ರಹೆ ಹೈ. ಅಲ್ಪಕಾಲದ ಸಾಧನಗಳು, ನನಗೆ ಮೊಬೈಲ್ ಬೇಕಾ, ನನಗೆ ಬಂಗಾರ ಬೇಕು, ನನಗಿಂತ ಮನೆ ಬೇಕು, ಬೈಕ್ ಬೇಕು, ನನಗೆ ಈ ರೀತಿಯಾದಂತಹ ಸಂಬಂಧ ಬೇಕು, ಪತ್ನಿ ಬೇಕು, ಪತಿ ಬೇಕು, ನನ್ನ ಮಕ್ಕಳು ಬೇಕು, ಹೀಗೆ ಇದು ಬೇಕು ಬೇಕು ಎನ್ನುವಂತಹ ಚಿಂತೆ ಒಳಗ ಬಹಳಷ್ಟು ಜನ ತಮ್ಮನ್ನು ತಾವು ಸುಟ್ಕೋತಾ ಇದ್ದಾರೆ. ಈ ರೀತಿಯಾದ ಚಿಂತೆಯೂ ಕೂಡ ಒಂದು ಟೆನ್ಷನ್ ರೂಪದಲ್ಲಿ, ಹಲ್ಚಲ್ನ ರೂಪದಲ್ಲಿ ಈ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕಾಣ್ತಾ ಇದೆ. ಇಸಿಲಿಯೇ ಅಲ್ಪಕಾಲ ಕೆ ಆಧಾರ್ ಸೆ
प्राप्तियों से विधियों से थक कर वास्तविक सहारा ढूंढ रहे हैं. ಅಂಡರ್ಲೈನ್, ವಿಶೇಷ ಅಂಡರ್ಲೈನ್, ಅಲ್ಪಕಾಲದ ಆಶ್ರಯ. ತಿಳ್ಕೋತಾರ ನನಗೆ ಅಪ್ಪ ಅಮ್ಮ ಆಶ್ರಯ ಅಂತ. ಒಂದಿಲ್ಲ ಒಂದು ದಿನ ಅಪ್ಪ ಅಮ್ಮನ ಆಶ್ರಯ ಸಮಾಪ್ತ ಆಗ್ತದ. ಅವ್ರ ಕ್ಯಾರೆಕ್ಟರ್ ಸಮಾಪ್ತ ಆದಮೇಲೆ ಅವರಿಂದ ಸಿಗುವಂಥ ಆಶ್ರಯನೂ ಕೂಡ ಸಮಾಪ್ತ ಆಗ್ತದ. ಕೆಲವೇ ಪತಿ ಸಹಾರ ಇದ್ದಾರ, ನನಗೆ ಮಗ ಆಶ್ರಯ ಆಗ್ತಾನ, ನನಗೆ ಮಕ್ಕಳ ಆಶ್ರಯ ಆಗ್ತಾರ, ಅಥವಾ ಈ ಪ್ರಾಪರ್ಟಿ ನನಗೆ ಆಶ್ರಯ ಆಗ್ತದಂತ ತಿಳ್ಕೊಂಡು ಜೀವನ ಮಾಡ್ತಾ ಇರೋರಿಗೆ ಅದು ಆಶ್ರಯ ಯಾವುದನ್ನು ಮಾಡ್ಕೊಂಡಿದ್ದಾರೆ ಈ ಜಗತ್ತಿನ ಮನುಷ್ಯಾತ್ಮರು, ಅದು ಟೆಂಪ್ರರಿ ಇರೋದ್ರಿಂದ, ಅದು ಒಂದಿನ ಹೊರಟು ಹೋಗೋದ್ರಿಂದ ನಿರಾಶೆ ಅನುಭವ ಮಾಡ್ತಿದ್ದಾರೆ. ಇವತ್ತು ಜಗತ್ತಿನ ಆತ್ಮರಿಗೆ ಟೆಂಪ್ರರಿ ನಿರಾಶೆಯಿಂದ, ಆಶ್ರಯದಿಂದ ಹೊರಗೆ ಬಂದು ಸದಾ ಒಬ್ಬ ಆಶ್ರಯದಾತನನ್ನು ಹುಡುಕ್ತಾ ಇದ್ದಾರೆ. ಆ ಆಶ್ರಯ ತಾವಾಗಬೇಕು ಅಂತ ಹೇಳ್ತಾರೆ ಬಾಬಾ. ತೋ ಆಪ್ ಆಧಾರ್ ಉದ್ಧಾರ ಮೂರ್ತ ಆತ್ಮಾಯೇ. ತಾವೆಲ್ಲರೂ ಯಾರಿದ್ದೀರಿ? ಆಧಾರ ಮೂರ್ತ. ಎದಕ್ಕೆ ಆಧಾರ? ಈ ಸೃಷ್ಟಿ ನಾಟಕದಲ್ಲಿ ಸುಖದ ಅನುಭವ ಮಾಡಿಸಲಿಕ್ಕೆ, ನಿಜವಾದಂಥ ಶಾಂತಿ ಅನುಭವ ಮಾಡಿಸಲಿಕ್ಕೆ, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ ಅನೇಕರಿಗೆ ಮಾಡಿಸ್ಲಿಕ್ಕೆ ನೀವೇ ಆಧಾರ ಇದ್ದೀರಿ ಅಂತಾರೆ ಬಾಬಾ. ನೀವು ಆಧಾರ ಯಾವಾಗ ಆಗ್ತೀರೋ ಆಗ ಎಲ್ಲರ ಉದ್ಧಾರನೂ ಆಗ್ತದ. ಅಂದರೆ ಉದ್ಧಾರಕರ್ತನೂ ಕೂಡ ತಾವ ಇದ್ದೀರಿ ಅಂತಾರೆ ಬಾಬಾ. तो उद्धार मूर्त आत्माएं उन्हें श्रेष्ठ अविनाशी प्राप्तियों की यथार्थ वास्तविक अविनाशी सहारे की अनुभूति कराओ. ತಾವು ಯಾರು ಉದ್ಧಾರ ಮೂರ್ತ ಅವಿನಾಶಿ ಆತ್ಮ ಇದ್ದೀರಿ, ತಮ್ಮ ಒಂದು ಯಥಾರ್ಥ, ತಮ್ಮ ಶ್ರೇಷ್ಠ ಅವಿನಾಶಿ ಪ್ರಾಪ್ತಿ ಏನು ಪರಮಾತ್ಮನಿಂದ ಮಾಡ್ಕೊಂಡಿದ್ದೀರಿ, ಈ ಅವಿನಾಶಿಯಾಗಿರುವಂತಹ ಯಥಾರ್ಥ ರಿಯಲ್ ಆಗಿರುವಂತಹ ಆತ್ಮೀಯ ಪ್ರಾಪ್ತಿ, ಅಂದರೆ ಆತ್ಮ ಒರಿಜಿನಲ್ಲಿ ಸಂಪೂರ್ಣ ಇದೆ. ಎದರೆದರಲ್ಲಿ ಸಂಪೂರ್ಣ ಇದೆ? ಆತ್ಮ ಶಾಂತಿಯಲ್ಲಿ ಸಂಪೂರ್ಣ ಇದೆ, ಜ್ಞಾನದಲ್ಲಿ ಸಂಪೂರ್ಣ ಇದೆ, ಆನಂದದಲ್ಲಿ ಸಂಪೂರ್ಣ ಇದೆ. ಆನಂದದ ಅವಶ್ಯಕತೆ ಆತ್ಮನಿಗೆ ಇಲ್ಲ. ಯಾಕೆ? ಆತ್ಮ ಖುದ್ ಆನಂದ ಸ್ವರೂಪ ಇದೆ, ಪ್ರೇಮ ಸ್ವರೂಪ ಇದೆ, ಶಕ್ತಿ ಸ್ವರೂಪ ಇದೆ. ಆಮೇಲೆ ಸತೋಗುಣಿ ಇದೆ. ಈ ಸತೋಗುಣಿ ಸಂಪನ್ನತೆಯೇ ನನ್ನ ಮೂಲ ಆಧಾರ ಇದೆ. ಅಂದಮೇಲೆ ಈ ಅವಿನಾಶಿ ಪ್ರಾಪ್ತಿ, ಅವಿನಾಶಿ ಆಧಾರ ತಾವೇನು ಪಡ್ಕೊಂಡಿದ್ದೀರಿ, ಈ ಪ್ರಾಪ್ತಿ ಆ ಆತ್ಮಗಳಿಗೂ ಮಾಡಿಸ್ರಿ. ಅಂದರೆ ಇದು ಒಂದಿನ ಬಿಟ್ಟು ಹೋಗುವಂಥದ್ದಲ್ಲ ಅನ್ನುವಂಥ ಚಿಂತೆಯೊಳಗದಾರ. ಆದರೆ ಎಂದಿಗೂ ಕಳೆದುಕೊಳ್ಳಾರ್ದಂತಹ, ಎಂದಿಗೂ ಯಾರೂ ಒಂದು ಕದಿಯಲಾರದಂತಹ ಪ್ರಾಪರ್ಟಿ, ಪ್ರಾಪ್ತಿ, ಆಸ್ತಿ ಯಾವುದು ಪರಮಾತ್ಮನಿಂದ ನಮಗೆ ಪ್ರಾಪ್ತ ಆಗ್ತಾ ಇದೆ, ಅದನ್ನು ನೀವೆಲ್ಲರಿಗೂ ಅನುಭೂತಿ ಮಾಡಿಸ್ರಿ. ಇಂಥ ಒಂದು ಅನುಭೂತಿಗಾಗಿಯೇ ವಿಶ್ವದ ಆತ್ಮಗಳು ಕಾಯ್ತಾ ಇದ್ದಾರೆ, ನಿಮ್ಮನ್ನು ಆಧಾರ ಮಾಡಿಕೊಂಡಿದ್ದಾರೆ ಅಂತಾರೆ ಬಾಬಾ. ಇಂದಿನ ಮುರಳಿಯ ಸ್ಲೋಗನ್, ಸಮಯ ಅಮೂಲ್ಯ ಖಜಾನಾ ಹೈ, ಇಸ್ಲಿಯೇ ಉಸೆ ನಷ್ಟ ಕರ್ನೆ ಕೆ ಬಜಾಯ್ ಫೌರನ್ ನಿರ್ಣಯ ಕರ್ ಸಫಲ್ ಕರೋ. ಸಮಯ ಅಮೂಲ್ಯ ಖಜಾನೆ ಆಗಿದೆ. ಬಾಬಾ ಹೇಳ್ತಾರೆ ಸಮಯ ಭಾಳ ಅಮೂಲ್ಯ ಇದೆ. ಅಂದಮೇಲೆ ತುರಂತ ನಿರ್ಣಯ ತಗೊಂಡು ಇದನ್ನು ನಷ್ಟ ಮಾಡ್ಕೊಳ್ಳೋದೇನೆ ಸಫಲ ಮಾಡಿಕೊಡ್ರಿ ಅಂತಾರೆ ಬಾಬಾ. ಸಮಯ ಸಫಲ ಮಾಡ್ಕೊಳ್ಳೋದು ಅಂತಂದರೆ ಈ ಕ್ಷಣ ನಾನು ಜೀವನ್ಮುಕ್ತ ಅನುಭವ ಮಾಡ್ತೀನೋ ಅಥವಾ ಜೀವನ್ ಬಂಧನದಲ್ಲಿರ್ತೀನೋ, ಈ ನಿರ್ಣಯ ಸ್ವಯಂ ನಾನೇ ಮಾಡ್ತೀನಿ. ಅಂದರೆ ನನಗೆ ಯಾವುದಾದ್ರೂ ದೇಹಭಾನದ, ಈ ದೇಹದ ಜಗತ್ತಿನ ಯಾವುದೋ ಒಂದು ನೆನಪಾಗ್ತಾ ಇದೆ. ಆ ನೆನಪು ಮನಸ್ಸಿನಲ್ಲಿ ಬರ್ತಾ ಇದೆ. ಆದರೆ ನಾನು ಅದನ್ನು ರಿಯಲ್ ಫೀಲ್ ಮಾಡ್ತೀನಿ ಅಂತಂದ್ರೆ, ಈ ಬುದ್ಧಿ, ಈ ಒಂದು ಆತ್ಮ ನಾನು ಹೌದು, ಈ ದೇಹಭಾನದ ಅಥವಾ ದೇಹದ ಜಗತ್ತಿನ ಅಲ್ಪಕಾಲದ ಯಾವುದೋ ಒಂದು ಸ್ಮೃತಿ ನನಗೆ ರಿಯಲ್ ಅನ್ನಿಸ್ತದಂದ್ರೆ ಬಾಬಾ ಹೇಳ್ತಾರೆ, ನೀವು ನಿಮ್ಮ ಜೀವನ ಬಂಧನದೊಳಗಿದ್ದೀರಿ. ಈ ಜೀವನ ಬಂಧನದಲ್ಲಿ ಇರುವುದೇ ಸಮಯವನ್ನು, ಅಮೂಲ್ಯ ಸಂಗಮದ ಶ್ರೇಷ್ಠ ಸಮಯವನ್ನು ನಷ್ಟ ಮಾಡ್ಕೋದು ಅಂತಾರೆ ಬಾಬಾ. ಅಂದಮೇಲೆ ತಕ್ಷಣ ನಿರ್ಣಯ ತಗೊಂಡು ನಮ್ಮ ಸಮಯ ಸಫಲ ಮಾಡಿಕೊಡ್ರಿ. ಅರ್ಥಾತ್ ಬುದ್ಧಿಯಲ್ಲಿ ಯಾವ ಜ್ಞಾನ ಬಾಬಾ ತುಂಬಿದ್ದಾರೆ, ಆ ಜ್ಞಾನದ ಆಧಾರದಿಂದ ನಾನು ಯಾರು ಅನ್ನುವಂತಹ ಸ್ಮೃತಿಯನ್ನು ಮಾಡಿಕೊಂಡು ಇದು ಎಲ್ಲವೂ ನಾಟಕದಲ್ಲಿ ನಡೀತಾ ಇದೆ ಅನ್ನುವ ಒಂದು ಸ್ಮೃತಿಯಿಂದ
ಈ ನಾಟಕದಿಂದ ಪರ್ಯಾದಂಥ ಸ್ಥಿತಿಯಲ್ಲಿ ಇದ್ದುಕೊಂಡು ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವ ನಾ ಮಾಡ್ತೀನಿ. ಇದೇ ಸಮಯವನ್ನು ಸಫಲ್ ಮಾಡ್ಕೊಳ್ಳೋದಾಗಿದೆ. अव्यक्त इशारे अब लगन की अग्नि को प्रज्वलित कर योग को ज्वालारूप बनावो. ಲಗನದ ಅಗ್ನಿಯನ್ನು ಯಾವ ಜ್ವಾಲಾಮುಖಿ ಆಗಬೇಕು, ಜ್ವಾಲಾ ಸ್ವರೂಪದ ಯೋಗಿ ಆಗುವ ಇಂಟ್ರೆಸ್ಟ್ ಏನಿದೆಯಲ್ಲ ಅದನ್ನು ಇನ್ನೊಂದಿಷ್ಟು ಪ್ರಜ್ವಲ ಮಾಡಿಕೊಡ್ರಿ ಅಂತಾರೆ ಬಾಬಾ. ತೇಜ್ ಮಾಡಿಕೊಡ್ರಿ. ಹೇಗೆ? ಜೈಸೆ सूर्य की किरणें फैलती है वैसे ही मास्टर सर्वशक्तिवान की स्टेज पर शक्तियों या विशेषताओं रूपी किरणें चारों ओर फैलती अनुभव करे. ಬಾಬಾ ಹೇಳ್ತಾರ, ಹೇಗೆ ಸೂರ್ಯನ ಕಿರಣಗಳು ಎಲ್ಲ ಕಡೆಗೂ ಹರಡ್ತಾ ಇರ್ತದ, ಸೂರ್ಯನ ಸ್ಥೂಲ ಕಿರಣಗಳಿಂದ ಅನೇಕ ಈ ಪೃಥ್ವಿ ಮೇಲಿರುವ ಮಾನವರು ಅದರ ಲಾಭವನ್ನು ಪಡೀತಾರೆ. ಹಾಗೆ ತಾವ್ಯಾರಿದ್ದೀರಿ? ಮಾಸ್ಟರ್ ಜ್ಞಾನ ಸೂರ್ಯ ಅಂತಾರೆ ಬಾಬಾ. ತಾವೆಲ್ಲ ಮಾಸ್ಟರ್ ಜ್ಞಾನ ಸೂರ್ಯನ ಒಂದು ಶ್ರೇಷ್ಠ ಸ್ಥಿತಿಯ ಆತ್ಮಸ್ವರೂಪದಿಂದ ಪವಿತ್ರತೆಯ ಶಕ್ತಿಶಾಲಿ ಪ್ರಕಂಪನ ಈ ವಿಶ್ವದಲ್ಲಿ ಹರಡುತ್ತಾ ಇದೆ ಎನ್ನುವಂತಹ ಸ್ವಯಂ ಅನುಭವ ಮಾಡ್ರಿ. ಇಸ್ಕೆಲಿಯೇ ಅದಕ್ಕಾಗಿ ಈ ಥರ ಅನುಭವ ಮಾಡಬೇಕು ಅಂತಂದರೆ ಮೇ ಮಾಸ್ಟರ್ ಸರ್ವಶಕ್ತಿವಾನ್ विघ्न विनाशक आत्मा हूँ. इस स्वमान की स्मृति की सीट पर स्थित होकर कार्य करो तो विघ्न सामने तक भी नहीं आएंगे. अंडरलाइन. ನನ್ನ ಆತ್ಮಸ್ವರೂಪದಿಂದ ನನ್ನ ಆತ್ಮೀಯ ಒಂದು ಸ್ಮೃತಿಯಲ್ಲಿ ಇದ್ದುಕೊಂಡಾಗ ಪ್ರಕಾಶ ಸೂರ್ಯನ ಹಾಗೆ ಈ ವಿಶ್ವದಲ್ಲಿ ಹರಡುತ್ತದೆ. ಅದರ ಅನುಭವ ಮಾಡಬೇಕು ಅಂದರೆ ನಾನು ಆತ್ಮ ಒಂದು ಮಾಸ್ಟರ್ ಸರ್ವಶಕ್ತಿವಾನ್ ಇದ್ದೀನಿ, ಎರಡನೇದು ಸ್ವಯಂ ವಿಘ್ನ ವಿನಾಶಕ್ಕಿದ್ದೀನಿ ಎನ್ನುವಂಥ ಸ್ಮೃತಿ ಇರಲಿ ಅಂತಾರೆ ಬಾಬಾ. ಈ ಸ್ವಮಾನದ ಸೀಟ್ ಮೇಲೆ ಕುತ್ಕೊಡ್ರಿ. ವಿಘ್ನ ಹರ್ತಾನ ಆತ್ಮ ಇದ್ದೀನಿ. ಭಲೇ ವಿಘ್ನಗಳು ಮೈಂಡ್ ಒಳಗಿರ್ಬೋದು, ನಮ್ಮ ಮನಸ್ಸಿನಿಂದಲೂ ಪರೆಯಾಗಿರುವಂಥ ಸತ್ಯ ಸ್ವರೂಪ ಆತ್ಮ ಆಗಿರುವ ಕಾರಣದಿಂದ ಈ ಸ್ಮೃತಿ ಇದ್ದಾಗ ಸ್ವಯಂ ನೀವು ವಿಘ್ನ ಹರ್ತಾ ಆಗ್ತೀರಿ. ನಾನು ಮಾಸ್ಟರ್ ವಿಘ್ನ ಹರ್ತಾ ಇದ್ದೀನಿ, ಸರ್ವಶಕ್ತಿವಾನ್ ಇದ್ದೀನಿ ಎನ್ನುವಂತಹ ಸ್ವಮಾನದ ಸೀಟ್ ಮೇಲೆ ನೀವು ಸೆಟ್ ಆಗಿದ್ರಿ ಅಂತಂದರೆ ಬಾಬಾ ಹೇಳ್ತಾರ, ನೀವು ವಿಘ್ನವನ್ನು ನಿಮ್ಮ ಎದುರು ಬರುವುದಿಲ್ಲ ಅಂತಾರೆ ಬಾಬಾ. ಭಲೇ ಬಂದ ಹಾಗೆ ಮಾಡ್ತದ, ಅದು ಬಂದು ನಿಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ತಮ್ಮ ನಿರ್ವಿಘ್ನ ಸ್ಥಿತಿಯಿಂದ ಒಂದು ಆತ್ಮಿಕ ಅವಸ್ಥೆಯಲ್ಲಿರೋದ್ರಿಂದ ಬಾಬಾ ಮತ್ತು ನಾನು ಈ ಒಂದು ಶ್ರೇಷ್ಠ ಸ್ಮೃತಿಯೊಳಗ ಯೋಗ ಅಗ್ನಿರೂಪ ತಾಳ್ತದ. ಇದರಿಂದ ಎಲ್ಲ ವಿಕರ್ಮಗಳು ಸುಟ್ಟು ಭಸ್ಮ ಆಗ್ತವೆ. ಓಂ ಶಾಂತಿ.